ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ನನ್ನ ಹೆಸರು ಡಾಕ್ಟರ್ ಕಾವೇರಿ ಪ್ರಕಾಶ್. ಸುಮಾರು 6 ವರ್ಷ ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕೊಡವರ ಸಂಸ್ಕಾರಗಳು ಸಮಾಜೋ ಸಾಂಸ್ಕೃತಿಕ ಎಂಬ ಹೆಸರಿನಲ್ಲಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತೇನೆ. ಮೇಡಮ್, ನಿಮ್ಮ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಕೊಡವರ ಸಂಸ್ಕಾರಗಳು. ಅಂದರೆ ಒಬ್ಬ ಮನುಷ್ಯನಿಗೆ ತಾನು ಹುಟ್ಟಿದ ಮೇಲೆ ತನ್ನ ಜೀವನ ಅಂತ್ಯವಾಗುವವರೆಗೆ ಕೊಡವರ ಸಂಸ್ಕಾರಗಳಲ್ಲಿ ಈ ಕೊಡವ ಮಹಿಳೆಯರು ಯಾವ ರೀತಿ, ಕೊಡಗಿನಲ್ಲಿ ಮದುವೆ ಆದ ತಕ್ಷಣ ಆ ಹೆಣ್ಣು ಮಗಳಿಗೆ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಒಬ್ಬ ಲೇಖಕಿ, ಬರಹಗಾರ್ತಿ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಕಾವೇರಿ ಪ್ರಕಾಶ್ ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ನೀವು ಈ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ, ನಿಮ್ಮ ಆಸಕ್ತಿ ಏನು ಅಂತಕ್ಕಂಥದ್ದನ್ನು ಆರಂಭದಲ್ಲಿ ತಿಳಿಸಿ. ನನ್ನ ಹೆಸರು ಡಾಕ್ಟರ್ ಕಾವೇರಿ ಪ್ರಕಾಶ್. ನಾನು 2009ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಪೋಕ್ಲು, ಮಡಿಕೇರಿ ತಾಲೂಕು, ಇಲ್ಲಿಗೆ ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಾನು ನೇಮಕಗೊಂಡೆ. 2017ರಿಂದ ನಾನು ಇಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಕೊಡಗಿನ ಒಂದು ಸಂಸ್ಕೃತಿ, ಸಂಸ್ಕಾರ ಹಾಗೂ ಜನಪದ ಸಂಸ್ಕೃತಿ ಅಂದರೆ ಬಹಳ ಒಂದು ಇಷ್ಟವಾದ ವಿಚಾರ. ಹಾಗೆಯೇ ನನ್ನ ಒಂದು PhD ಥೀಸಿಸ್ ಕೂಡ, ಪ್ರಬಂಧ ಕೂಡ ಕೊಡಗಿನ ಒಂದು ಸಂಸ್ಕಾರಗಳ ಬಗ್ಗೆ ನಡೆದಿರುವಂಥದ್ದು. ಕೊಡಗಿನ ನಿಸರ್ಗ ರಮಣೀಯತೆಯ ಮಧ್ಯೆ ಹುಟ್ಟಿದ ನನಗೆ ಒಂದು ರೀತಿಯ ನಂಟು, ನನ್ನ ಹೆಸರಿಗೆ ಈ ನಂಟು ಅಂಟ್ಕೊಂಡಿದೆ ಅಂತ ಹೇಳ್ಬಹುದೇನೋ. ಹಾಗಾಗಿ ಪಂಜೆಯವರ ಒಂದು ಸಾಂದರ್ಭಿಕವಾದ ಗೀತೆ ನೆನಪಾಗ್ತಾ ಇದೆ. ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ, ಅಲ್ಲೇ ಕೊಡಗರ ಬೀಡಲ. ಈ ಹಾಡನ್ನು ಕೇಳ್ತಾ ಇದ್ದರೆ ಎಂಥವ್ರಿಗೂ ಕೂಡ ಕೊಡಗಿನ ರಮಣೀಯತೆಯನ್ನು, ನಿಸರ್ಗದ ಪ್ರಕೃತಿಯ ಸವಿಯನ್ನು ಒಮ್ಮೆ ನೋಡಬೇಕು ಅಂತ ಅನಿಸ್ತದೆ. ಇಂತಹ ಒಂದು ಅತ್ಯದ್ಭುತ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿಯ ತವರೂರಿನಲ್ಲಿ ಜನಿಸಿದಂತಹ ನನಗೆ ಈ ಒಂದು ಸಂಸ್ಕೃತಿಯನ್ನು ನಾನು ಓದಬೇಕು, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನನಗೆ ಬಹಳ ಒಂದು ಆಸಕ್ತಿ ಇತ್ತು. ಆದ ಕಾರಣಕ್ಕಾಗಿಯೇ ನನ್ನೆಲ್ಲ ಲೇಖನಗಳಾಗಬಹುದು, ಅಧ್ಯಯನಗಳಾಗಬಹುದು, ಬಹುತೇಕವಾಗಿ ಕೊಡಗಿಗೆ ಸಂಬಂಧಿಸಿದುದೇ ಆಗಿದೆ. ಮೇಡಮ್, ನೀವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಕೆಲಸವನ್ನು ಮಾಡಿದ್ದೀರಾ? ಅಂದರೆ ಬರವಣಿಗೆ ಇರ್ಬೋದು ಅಥವಾ ಪ್ರಕಟಣೆ ಇರ್ಬೋದು, ಹೇಗೆ ಯಾವ್ಯಾವ ರೀತಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ನಾನು ಮುಖ್ಯವಾಗಿ ಕನ್ನಡದಲ್ಲಿ ಕೊಡಗಿನ ಅಂದರೆ ಕೊಡವರ ಆಚಾರ ವಿಚಾರಗಳನ್ನು ಅಧ್ಯಯನ ಮಾಡಿ, ಸುಮಾರು 6 ವರ್ಷ ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕೊಡವರ ಸಂಸ್ಕಾರಗಳು ಸಮಾಜೋ ಸಾಂಸ್ಕೃತಿಕ ಎಂಬ ಹೆಸರಿನಲ್ಲಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತೇನೆ. ಹಾಗೆಯೇ ಕೊಡವರ ಸಂಸ್ಕಾರಗಳು ಎಂಬಂತಹ ಒಂದು ಪುಸ್ತಕವನ್ನು ಕೂಡ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿಯವರು ಈ ಪುಸ್ತಕ ನೋಡಿ ಇದು ಹೊರತಂದಿದ್ದಾರೆ. ಹಾಗೆಯೇ ಕೊಡಗಿನ ಒಂದು ಭಾರತೀ ಸುತ ಅಂತೇಳಿ ಇವರು ಭಾರತೀ ಸುತ ತುಂಬ ಹೆಸರನ್ನು, ಯಾಕೆಂದರೆ ಕೇರಳದಿಂದ ಬಂದು ಇವರು ಕೊಡಗಿನಲ್ಲಿ ನೆಲೆ ನಿಂತು ಎಡಕಲ್ಲು ಗುಡ್ಡದ ಮೇಲೆ, ಬಯಲುದಾರಿ ಇಂತಹ ಒಂದು ಅದ್ಭುತವಾದ ಕಾದಂಬರಿಗಳನ್ನು ಬರೆದಂತಹವರು. ಇವ್ರ ಬಗ್ಗೆ ಕೂಡ, ಕೊಡಗಿನಲ್ಲೇ ನೆಲೆಸಿದಂತಹ ಒಬ್ಬರು ಕವಿ, ಇವ್ರ ಬಗ್ಗೆ ಕೂಡ ನಾನು ಅಧ್ಯಯನ ಮಾಡಿ 2014ರಲ್ಲಿ ನಾನು ಒಂದು ಪುಸ್ತಕವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟಣೆಯನ್ನು ಮಾಡಿದ್ದೇನೆ. ಹಾಗೆ ಜಾನಪದ ಅಡುಗೆಗಳು ಎಂಬ ಒಂದು ಪುಸ್ತಕವನ್ನು ಮೈಸೂರು ಗೀತಾ ಬುಕ್ ಹೌಸ್ ಅವರು ಪ್ರಕಟಿಸಿರುವಂಥದ್ದು. ಹಾಗೆಯೇ ಅನೇಕ ಲೇಖನಗಳು ಕೊಡಗಿನ ಒಂದು ಸಮುದಾಯದಲ್ಲಿ
ಸ್ತ್ರೀಯರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು, ಹಾಗೆ ಇಲ್ಲಿನ ವೀರ ಯೋಧರಾದಂತಹ ಜನರಲ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಬಗ್ಗೆ ಆರ್ಟಿಕಲ್ ಆಗಲಿ, ಹಾಗೆಯೇ ಭಾರತಿ ಸುತರ ಈಗಾಗಲೇ ಹೇಳಿದಾಗೆ ಕಾದಂಬರಿಗಳ ಒಂದು ವಿಮರ್ಶೆಯ ಒಂದು ಲೇಖನಗಳು, ಹಾಗೆಯೇ ಕೊಡಗಿನ ಭಾಷೆ ಸ್ವರೂಪದ ಬಗ್ಗೆ ಲೇಖನ, ಅನೇಕ ಲೇಖನಗಳನ್ನು ನಾನು ಮತ್ತು ದಶಕದಲ್ಲಿ ಹೇಗೆ ಒಂದು ಸಾಹಿತಿಗಳು ಕೆಲಸ ಮಾಡಿರುವಂಥದ್ದು, ದಶಕದ ಹಿಂದೆ ಹೇಗೆ ಅಂಥೇಳಿ ಒಂದು ಹಳೆಯ ತಲೆಮಾರಿನ ಕವಿಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಮರ್ಶೆ ಮಾಡುವಂಥ ಆರ್ಟಿಕಲ್ ಕೂಡ ಬರೆದಿದ್ದೇನೆ. ಹೀಗೆ ಅನೇಕ ವಿಚಾರಗಳಲ್ಲಿ ನನಗೆ ಬಹುತೇಕ ಕೊಡಗಿನ ಒಂದು ಸಾಹಿತ್ಯದಲ್ಲಿ ಬಹುತೇಕ ಆಸಕ್ತಿ ಇರುವಂಥದ್ದು ಸರ್. ಮೇಡಮ್, ನಿಮ್ಮ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಕೊಡವರ ಸಂಸ್ಕಾರಗಳು ಅಂತ, ಆ ಪುಸ್ತಕದಲ್ಲಿ ಯಾವ್ಯಾವ ವಿಚಾರ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ಬಹುದಾ? ಈ ಪುಸ್ತಕದಲ್ಲಿ ಎಲ್ಲವೂ ಇರುವಂಥದ್ದು ಸರ್. ಅಂದರೆ ಕೊಡಗನ್ನು ಆಳಿದಂತಹ ರಾಜ ಮನೆತನಗಳಿಂದ ಹಿಡಿದು ಅದರ ಪ್ರಾದೇಶಿಕತೆ, ಹಾಗೆಯೇ ಕೊಡವರ ಆಚಾರ ವಿಚಾರಗಳು. ಅಂದರೆ ಒಬ್ಬ ಮನುಷ್ಯನಿಗೆ ತಾನು ಹುಟ್ಟಿದ ಮೇಲೆ ತನ್ನ ಜೀವನ ಅಂತ್ಯವಾಗುವವರೆಗೆ ಒಂದು ಸಂಸ್ಕಾರಗಳು ಎಷ್ಟು ಮುಖ್ಯ, ಅದರಲ್ಲೂ ಕೊಡವರ ಸಂಸ್ಕಾರಗಳು ಎಷ್ಟು ವಿಶೇಷವಾಗಿದೆ, ಈ ಅನನ್ಯತೆಯನ್ನು ಇತರ ಸಂಸ್ಕೃತಿಗಳಿಗಿಂತ ಹೇಗೆ ಭಿನ್ನವಾಗಿದೆ. ಯಾಕೆಂದರೆ ಕೊಡಗು ಮೈಸೂರು ಭಾಗ, ಈ ಕಡೆ ಹಾಸನ್ನು, ಇಲ್ಲಿ ಕಣ್ಣೂರು, ಈ ಕಡೆ ಕೇರಳದ ಒಂದು ಗಡಿ ಪ್ರದೇಶದಂತಿರುವಂತಹ ಈ ಭಾಗದಲ್ಲಿ ಹಲವು ಒಂದು ವಿಶೇಷತೆಗಳನ್ನು ನಾವು ನೋಡಬಹುದು. ಯಾಕೆಂದರೆ ಕೇರಳದ ಸಂಸ್ಕೃತಿಯೂ ಕೂಡ ಇಲ್ಲಿ ಅಡಗಿರುವಂಥದ್ದು. ಇಲ್ಲಿಯ ಭಾಷೆ ಕೂಡ ನಾವು ಕೊಡಗಿನಲ್ಲಿ ಮಲಯಾಳ ನೋಡ್ಬೋದು, ತಮಿಳ್ ನೋಡ್ಬೋದು, ತುಳು ಭಾಷೆ ನೋಡ್ಬೋದು. ಹಾಗೆ ಕೊಡವು ಭಾಷೆ ಕೂಡ ಪೂರ್ವದ ಹಳಗನ್ನಡದ ಸಂಸ್ಕೃತಿ ಅಂದರೆ ದ್ರಾವಿಡ ಭಾಷೆಗೆ ಹತ್ತಿರವಾಗಿರುವಂಥದ್ದು. ಈಗ ಉದಾಹರಣೆಗೆ ನೋಡಿ, ಪಾಲ್ ಅಂತೇಳಿ ಪೂರ್ವದ ಹಳಗನ್ನಡದಲ್ಲಿ ನಾವು ಹಾಲಿಗೆ ಕರೆಯುವಂಥದ್ದು. ಹಾಗೆ ಕೊಡವು ಭಾಷೆಯಲ್ಲೂ ಕೂಡ ಪಾಲ್ ಅಂತೇಳಿ ಕರೆಯುವಂಥದ್ದು. ಮಲಯಾಳದಲ್ಲೂ ಕೂಡ ಪಾಲ್ ಅಂತ ಅನ್ನುವಂಥದ್ದು, ತಮಿಳಿನಲ್ಲೂ ಕೂಡ ಪಾಲ್ ಅಂತಲೇ ಕರೀತಾರೆ. ಹಾಗೆ ತುಂಬ ಹತ್ತಿರವಾಗಿದೆ. ಹಾಗೆ ಇಲ್ಲಿ ಇವರ ಒಂದು ಶವ ಸಂಸ್ಕಾರಗಳು, ಮದುವೆ ಸಂಸ್ಕಾರಗಳು ವಿಶೇಷತೆಯಿಂದ ಕೂಡಿರುವಂಥದ್ದು. ಶವ ಸಂಸ್ಕಾರದಲ್ಲಿ ಹೇಗೆ ಒಂದು ಬಿಳಿ ಬಟ್ಟೆಯನ್ನು ಧರಿಸಿ ಹೋಗುವಂಥ ಪದ್ಧತಿ, ಹಾಗೆಯೇ ಮದುವೆ ಸಂಸ್ಕಾರದಲ್ಲೂ ಕೂಡ ಇವ್ರದ್ದು ವಿಶೇಷವಾಗಿ ಇರುವಂಥದ್ದು. ಹೀಗೆ ಅನೇಕ ವಿಚಾರಗಳು ಇಲ್ಲಿ ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೆ ಬೇಕಾಗುವಂಥ ಎಲ್ಲ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಅದರಲ್ಲೂ ನಾನು ಹಿರಿಯರನ್ನು ಭೇಟಿ ಮಾಡಿ ಜನಪದ ಹಾಡನ್ನು ಹೇಳಿಸುವ ಮೂಲಕ ಮತ್ತು ಫೀಲ್ಡ್ ವರ್ಕ್ ಮಾಡಿ ಇಲ್ಲಿನ ವಿಶೇಷವಾದ ಪ್ರದರ್ಶನ ಕಲೆಗಳನ್ನು ಎತ್ತಿ ಹಿಡಿಯುವಂತಹ ಮತ್ತು ಇವರ ಪ್ರದರ್ಶನ ಕಲೆಗಳು ಏನು, ಮೂಲ ಕಲೆಗಳನ್ನು ಹೇಗೆ ಉಳಿಸಿಕೊಂಡಿದ್ದಾರೆ, ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಏನು ಬದಲಾವಣೆಗಳು ಆಗ್ತಾ ಇವೆ, ಹೀಗೆ ಹಲವರನ್ನು ಹಿರಿಯರನ್ನು ಸಂದರ್ಶಿಸಿ ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದೇನೆ ಸರ್. ಮೇಡಮ್, ಕೊಡವರ ಈ ಸಂಸ್ಕೃತಿ ಅಥವಾ ಅವರ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲೇ ಈ ಜನಪದ ಯಾವ್ಯಾವ ರೀತಿ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ಬೋದಾ? ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕೂ ಮೂಲ ಪ್ರಕಾರ ಅಂತಲೇ ಹೇಳಬಹುದು. ಏಕೆಂದರೆ ಜನಪದ ನಾವು ಯಾವಾಗ ಹುಟ್ಟಿದೆವೋ ನಮ್ಮ ಜೊತೆಗೆ ಜನಪದದ ಸಂಸ್ಕಾರ ಹುಟ್ಟಿತು ಅಂತ ಅನ್ಬಹುದು. ಈ ನಿಟ್ಟಿನಲ್ಲಿ ನಮ್ಮ ಜನಪದರನ್ನು ನೋಡಿದಾಗ ತುಂಬ ಸಂತಸ. ಏಕೆಂದರೆ ಅಕ್ಷರ ವಿದ್ಯೆ ಬಲ್ಲದೆ ಅವರು ಎಂತಹ ಅದ್ಭುತವಾದ ಸಾಹಿತ್ಯವನ್ನು ನಾವು ರಚಿಸಿದ್ದಾರೆ ಅನ್ನುವಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನ, ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ಸಂಸಾರದ ಕೆಲವು ತುಣುಕುಗಳು, ಅಣ್ಣ ತಮ್ಮ ಅಕ್ಕಂದಿರ ಬಾಂಧವ್ಯ, ಮದುವೆ ಸಂದರ್ಭ ಎಲ್ಲವನ್ನ ಬಹಳ ಅದ್ಭುತವಾಗಿ ಚಿತ್ರಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಭೂಮಿ ತಾಯಿಯನ್ನು ನೋಡಿ, ವಿಶೇಷವಾದ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಇಲ್ಲಿ ಸೃಷ್ಟಿಸಿರುವಂಥದ್ದು. ಭೂಮಿ ತಾಯಿಯನ್ನು ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ. ಏಕೆಂದರೆ ಭೂಮಿಯಲ್ಲಿ ಬಿತ್ತುವಂತಹ ಒಂದು ಭತ್ತವನ್ನು, ಹಾಗೆಯೇ ಕೊಡಗಿನಲ್ಲೂ ಕೂಡ ಅಷ್ಟೇ. ಏಕೆಂದರೆ ಹುತ್ತರಿ ಹಬ್ಬದ ಸಂದರ್ಭದಲ್ಲಿ ಭತ್ತಕ್ಕೆ ವಿಶೇಷದ ಒಂದು ಸ್ಥಾನಮಾನ ಇದೆ. ಭತ್ತವನ್ನು ಧಾನ್ಯ ಲಕ್ಷ್ಮಿ ಅಂತೇಳಿ ಬರಮಾಡಿಕೊಳ್ಳುವಂಥ ಒಂದು ಸಂದರ್ಭವನ್ನು ಪೊಲಿಯೇ ದೇವ, ಒಲಿದು ಬಾ ಅಂತೇಳಿ ಲಕ್ಷ್ಮಿಯನ್ನು ಕರೆಯುವಂಥದ್ದು. ಹಾಗೆ ಜನಪದರಲ್ಲಿ ನೋಡಿ, ಮೂಲ ಜನಪದರಲ್ಲಿ ನಾವು ನೋಡಿದಾಗ ಅವರು ಕೂಡ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನೋಡಿ, ಒಂದು ತುಣುಕು ನೆನಪಾಗ್ತಾ ಇದೆ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಬೊಂತಾಯ, ಎದ್ದೊಂದು ಗಳಿಗೆ ನೆನೆದೇನು. ಅಂದರೆ ಇಲ್ಲಿ ನಾವು ನೋಡಿದಾಗ ಭೂಮಿ ತಾಯಿಯನ್ನು ಹೇಗೆ ಅವರು ವರ್ಣಿಸಿದ್ದಾರೆ ಅಂತ.
ತಮ್ಮ ಇಡೀ ನಮಗೆ ಅನ್ನವನ್ನು ಕೊಡುವಂಥ ಭೂಮಿ ತಾಯಿಯೇ ದೇವರು, ಇಲ್ಲಿ ಕೂಡ ಅಷ್ಟೇ ಪ್ರಕೃತಿಯೇ ದೇವರು ಅಂತ ಜನಪದರು ಅವರ ಪರಿಕಲ್ಪನೆ ನೋಡಿ ಬಹಳ ಒಂದು ದೊಡ್ಡ ಮಟ್ಟದ್ದು ಅಂತ. ಹಾಗೆಯೇ ಅಣ್ಣ ತಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ತನ್ನ ಗಂಡನ ಮನೆ ಆಗ್ಬೋದು ಬಹಳ ಸಾಂದರ್ಭಿಕವಾಗಿ ಅವರು ವಿವರಿಸಿರುವಂಥದ್ದು. ಈಗ ನಾವು ನೋಡಿದ್ರೆ ಅಕ್ಷರ ತಿಳಿದು ಕೂಡ ಒಂದು ಸಾಲು ರಚನೆ ಮಾಡೋದಕ್ಕೆ ಬಹಳ ಕಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ನಾವು ಒಂದು ತುಣುಕು ನೆನಪಾಗ್ತಾ ಇದೆ. ಹೆಣ್ಣು ಮಗು ಹೇಗೆ ಅವಳು ತನ್ನ ತವರನ್ನು ನೆನೆಸ್ಕೊಳ್ತಾಳೆ ಅನ್ನೋಂಥ ಒಂದು ತುಣುಕನ್ನು ಹೇಳಿದಾಗ, ತನಗೆ ಯಾರಿಲ್ಲ ಅಂತ ಮನದಾಗ ಮರುಗಿದರ, ತನಗೆ ಯಾರಿಲ್ಲ ಅಂತ ಮನದಾಗ ಮರುಗಿದರ, ಪರನಾಡಲೊಬ್ಬ ಪ್ರತಿ ಸೂರ್ಯ, ಪರನಾಡಲೊಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾದ, ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಗುಡಿಯೊಳಗೆ. ಹೀಗೆ ಜನಪದರು ವಿಶೇಷವಾಗಿ ದುಡಿಮೆಯಲ್ಲೇ ಜೀವನವನ್ನು ಕಂಡವರು, ಪ್ರಕೃತಿ ಆರಾಧಕರು. ಇಂತಹ ಜನಪದ ಸಾಹಿತ್ಯವನ್ನು ಕೂಡ ಉಳಿಸ್ಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಕೊಡಗಿನ ಒಂದು ಪ್ರಮುಖ ಜನಪದ ಕೃತಿ ಪಟ್ಟೋಳೆ ಪಳಮೆ ಅಂತೇಳಿ ಶ್ರೀ ನಡಿಕೇರಿ ಎಂಡ ಚಿನ್ನಪ್ಪ ಅವರು ಬರೆದಿರುವಂಥದ್ದು. ಎಲ್ಲ ಇಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಚಾವು ಪಾಟು ಅಂತೇಳಿ ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಸತ್ತಾಗ ಹಾಡುವಂಥದ್ದು, ಹಾಗೆ ಮದುವೆ ಸಂದರ್ಭದಲ್ಲಿ ಹಾಡುವಂಥದ್ದು, ಹುತ್ತರಿ ಕೋಲಾಟ. ಈಗ ಹುತ್ತರಿ ಹಬ್ಬ ಆಯಿತು ನೋಡಿ ಮೊನ್ನೆ ತಾನೇ, ಮಂದು ಅಂತ ಹೇಳ್ತಾರೆ ಮೈದಾನ. ಈ ಮೈದಾನದಲ್ಲಿ ವಿಶೇಷವಾಗಿ ಎಲ್ಲರೂ ಆ ಒಂದು ಕುಟುಂಬದ ಪ್ರಮುಖ ಎಲ್ಲದ ಸದಸ್ಯರುಗಳು ಸೇರಿ ಹುತ್ತರಿ ಕೋಲಾಟವನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಬರುವಂತಹ ಒಂದು ಜನಪದ ಗೀತೆ ಆಗ್ಬೋದು, ಮದುವೆ ಸಂದರ್ಭದಲ್ಲಿ ಇರುವಂಥ ಜನಪದ ಗೀತೆ ಆಗಿರ್ಬೋದು, ಎಲ್ಲವನ್ನು ನಾನು ಕೂಡ ಅದರಲ್ಲಿ ಏನಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಇದನ್ನು ಮತ್ತೊಮ್ಮೆ ದಾಖಲಿಸಿದ್ದೇನೆ. ಹಾಗೆ ವಿಶೇಷವಾಗಿ ಇಲ್ಲಿನ ಹಾಡುಗಳು ಸಾಂಸ್ಕೃತಿಕತೆಯನ್ನು ಬಿಂಬಿಸುತ್ತವೆ ಸರ್. ಜನಪದ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಕೊಡವರಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ಜನಪದದ ವಿಚಾರಗಳು ಪ್ರಸ್ತುತವಾಗಿ ಕೂಡ ಇದೆಯಾ ಅಥವಾ ಹೇಗೆ ಅದು ಚಾಲನೆಯಲ್ಲಿದೆ? ಸರ್, ಕೊಡಗಿನಲ್ಲಿ ನಾವು ನೋಡಿದಾಗ ಇತರ ಕಡೆ ನೋಡಿದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಈ ಕೊಡಗಿನ ಭಾಷೆಯನ್ನು ಹಾಗೆ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳನ್ನು ಯುವಜನತೆಗೂ ಅವರು ಬಿತ್ತುವಂತೆ ಅನೇಕ ಮೂಲ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಮುಂದಿನ ತಲೆಮಾರಿಗೆ ಇದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಜವಾಬ್ದಾರಿ ಕೊಡಗಿನ ಜನತೆಗೆ ಇದೆ. ಇಲ್ಲಿ ಕೊಡವರು ಅಂತಲ್ಲ, ಇತರ ಅರೇಗೌಡ ಜನಾಂಗದವರು ಇದ್ದಾರೆ, ಹಾಗೆ ಇತರ ಭಾಷಿಕ ಸಮುದಾಯದವರು ಕುಡಿಯರು ಇದ್ದಾರೆ, ಐರಿ ಜನಾಂಗದವರು ಇದ್ದಾರೆ, ಪೆಗಡೆ ಜನಾಂಗದವರು ಇದ್ದಾರೆ. ಇವರೆಲ್ಲರೂ ಕೊಡವ ಭಾಷೆಯನ್ನೇ ಮಾತಾಡುವವರು. ಅರೆಗನ್ನಡ ಅಂತೇಳಿದರೆ ಅರೆ ಭಾಷೆ ಮಾತಾಡುವವರು ಗೌಡ ಜನಾಂಗದವರು. ಹಾಗೆ ಕೊಡವರ ಒಂದು ಭಾಷೆಯನ್ನು ಮಾತಾಡುವ ಒಂದು ಸುಮಾರು 23 ಸಮುದಾಯಗಳಿದ್ದಾವೆ. ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಹಬ್ಬಗಳಲ್ಲಾಗಲಿ, ಮದುವೆ ಸಂದರ್ಭದಲ್ಲಾಗಲಿ, ಇತರ ಶವ ಸಂಸ್ಕಾರಗಳಲ್ಲಾಗಲಿ, ಇತರ ಎಲ್ಲ ಆಚರಣೆಗಳನ್ನು ಅವರು ಉಳಿಸ್ಕೊಂಡು ಮುಂದಿನ ತಲೆಮಾರಿಗೆ ಬೆಳೆಸುವಲ್ಲಿ ಅವರು ಸತತವಾಗಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಹಾಗೆ ಈಗಲೂ ಕೂಡ ಉಳಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತೇನೆ. ಕೊಡವರ ಸಂಸ್ಕಾರಗಳಲ್ಲಿ ಈ ಕೊಡವ ಮಹಿಳೆಯರು ಯಾವ ರೀತಿ ಪಾತ್ರ ಇತ್ತು, ತೊಡಗಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನು ಒಂದಿಷ್ಟು ವಿಷಯಗಳನ್ನು ಹೇಳಿ. ಹೌದು ಸರ್, ಕೊಡಗಿನಲ್ಲಿ ಬಹಳ ಸಂತೋಷದ ವಿಷಯ ಅಂದರೆ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾನು ಬರೆದಿದ್ದೇನೆ, ಕೊಡವ ಸಮುದಾಯದಲ್ಲಿ ಸ್ತ್ರೀ ಪ್ರಾಮುಖ್ಯತೆ ಅಂತೇಳಿ. ಬಹಳ ಅಂದರೆ ಕೊಡಗಿನಲ್ಲಿ ಮದುವೆ ಆದ ತಕ್ಷಣ ಹೆಣ್ಣು ಮಗುವಿಗೆ, ಆ ಹೆಣ್ಣು ಮಗಳಿಗೆ ಅಂದಿನ ದಿನದಂದೇ, ಮದುವೆಯ ದಿನದಂದೇ ಹೆಣ್ಣಿಗೆ ಆಕೆಯ ಗಂಡನ ಕುಟುಂಬದ ಒಂದು ಮನೆತನದ ಹೆಸರು ಬರ್ತದೆ. ಆ ಮನೆತನದ ಹೆಸರಿನ ಜೊತೆಗೆ ಆತ ಈಗ ಅಲ್ಲಿವರೆಗೆ ಅವಳಿಗೆ ತಂದೆ ಹೆಸರಿರುತ್ತೆ, ಮದುವೆಯ ನಂತರ ಗಂಡನ ಹೆಸರು ಒಟ್ಟಿಗೆ ಬರುವಂಥದ್ದು. ಉದಾಹರಣೆಗೆ ಈಗ ರೀನಾ ಕುಟ್ಟಪ್ಪ, ಕಾವೇರಿ ಬೆಳ್ಳಿಯಪ್ಪ,
ಈಗ ತಂದೆಯ ಹೆಸರು ಬೇರೆ ಆಗಿರ್ತದೆ. ಮದುವೆಯ ದಿನದಂದೇ ಅವಳಿಗೆ ಆತನ ಗಂಡನ ಹೆಸರು, ಆ ಒಂದು ಕುಟುಂಬದ ಹೆಸರು, ಗಂಡನ ಮನೆಯ ಕುಟುಂಬದ ಒಂದು ಹೆಸರು ಅವಳಿಗೆ ಬರ್ತದೆ. ಮತ್ತು ಮದುವೆಯಲ್ಲಿ ಆಕೆಗೆ ಮದುವೆಯ ಗದ್ದೆಗೆ ಒಂದು ಸಗಣಿ ಹೊತ್ತೊಯ್ಯುವಂಥ ಒಂದು ಸಂದರ್ಭ ಇದೆ. ಹಾಗೆ ಗಂಗಾ ಪೂಜೆ ಮಾಡುವಂಥ ಒಂದು ವಿಶೇಷ, ಯಾಕೆಂದರೆ ಕೊಡಗಿನ ಜನರು ಪ್ರಕೃತಿ ಪ್ರಿಯರು. ಯಾಕೆಂದರೆ ಐನ್ ಮನೆ ಅಂತೇಳಿ ಹಿರಿಯರನ್ನು ಪೂಜಿಸುವಂತಹ ಒಂದು ಕೈಮಡ, ಅಂದರೆ ಹಿರಿಯರೇ ದೇವರು ಇಲ್ಲಿ ಮೂಲ ಒಂದು ಪದ್ಧತಿ ಇಲ್ಲಿದೆ. ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿರುವಂಥದ್ದು. ಹಿರಿಯರನ್ನೇ ಪೂಜಿಸುವಂಥ ಐನ್ ಮನೆ ಎಂಬ ಒಂದು ಮೂಲ ಮನೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಪ್ರತಿ ಒಂದು ಹಬ್ಬ ಆಗಲಿ, ಆಚರಣೆಗಳಾಗಲಿ, ಪದ್ಧತಿಯನ್ನಾಗಲಿ ಅಲ್ಲೇ ಮಾಡುವಂಥದ್ದು. ಹಾಗೆ ಮದುವೆಯ ನಂತರ ಹೆಣ್ಣುಮಗಳು ಐನ್ ಮನೆಗೆ ಬರ್ತಾಳೆ. ಆ ಐನ್ ಮನೆಯಲ್ಲಿ ಐಮರ ಅಂತೇಳಿ ಒಂದು ಕಂಬ ಇರ್ತದೆ, ಅಲ್ಲಿ ಕುಳಿತುಕೊಳ್ಳುವಂಥ ಒಂದು ಹಕ್ಕನ್ನು ಅವಳು ಪಡೆದುಕೊಳ್ತಾಳೆ. ಹಾಗೆಯೇ ಮದುವೆಯ ದಿನದಂದು ಆಕೆ ಒಂದು ಗದ್ದೆಗೆ ಸಗಣಿ ಹೊತ್ಕೊಂಡು ಹೋಗುವಂಥ ಆಸ್ತಿ ಹಕ್ಕನ್ನು ಕೂಡ ಅವಳು ಪಡ್ಕೊಳ್ತಾಳೆ. ಹಾಗೆ ಇಲ್ಲಿ ವಿಧವಾ ವಿವಾಹ ಇದೆ, ಮರು ವಿವಾಹದ ಪದ್ಧತಿ ಇದೆ. ಹಾಗೆ ಒಂದು ಎಲ್ಲಕ್ಕೂ ಅವಳು ವಿಶೇಷವಾದ ಒಂದು ಸ್ಥಾನಮಾನವನ್ನು ಆಕೆ ಈ ಸಮುದಾಯದಲ್ಲಿ ಪಡಿತಾಳೆ. ಕೊಡವರ ಸಂಸ್ಕಾರಗಳ ಅಥವಾ ಆ ವಿಚಾರ ಅಂದಿಗೂ ಇಂದಿಗೂ ಮತ್ತು ಪ್ರಸ್ತುತಿಯ ಬಗ್ಗೆ ಇಂದಿನ ಪೀಳಿಗೆಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಬಹಳ ವೈಶಿಷ್ಟ್ಯಪೂರ್ಣವಾದ, ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಸ್ತುತದಲ್ಲಿರುವಂತಹ ಈ ಕೊಡಗಿನ ಎಲ್ಲ ಆಚಾರ ವಿಚಾರಗಳು ಬಹಳ ಆಕರ್ಷಣೀಯ. ಹಾಗಾಗಿ ಇಂತಹ ವೈಶಿಷ್ಟ್ಯಪೂರ್ಣವಾದ ವಿಚಾರಗಳನ್ನು, ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಇವತ್ತಿನ ಜಾಗತೀಕರಣದ ಮಟ್ಟದಲ್ಲಿ ಯಾರೂ ಕೂಡ ಮರಿಬಾರ್ದು. ಪ್ರಾದೇಶಿಕ ತನ್ನ ಮಾತೃಭಾಷೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಯುವಜನತೆ ಇವತ್ತೇನು ಆಂಗ್ಲ ವ್ಯಾಮೋಹದ ನಡುವೆ ತನ್ನ ಮಾತೃಭಾಷೆಗೆ ಕಡಿವಾಣವನ್ನು ಹಾಕ್ಕೊಳ್ಳುವಂಥ ಒಂದು ಸಂದರ್ಭ ಎದುರಾಗ್ತಾ ಇದೆ. ನಮ್ಮ ಮಾತೃಭಾಷೆಯ ಮೂಲಕ ಇತರ ಭಾಷೆಯನ್ನು ನಾವು ಕಲಿಯೋಣ. ಮಾತೃಭಾಷೆಗೆ ವ್ಯಾಮೋಹ ಇರಬೇಕು. ಅದೊಂದು ವಿಶೇಷವಾದ ಪ್ರೀತಿಯನ್ನು, ನಮ್ಮ ಹುಟ್ಟು, ನಮ್ಮ ನಾಡಿನ ಬಗ್ಗೆ, ನಮ್ಮ ಅನ್ನದ ಮಣ್ಣಿನ ಬಗ್ಗೆ ನಮಗೆ ಇರಬೇಕು. ಆ ಅನ್ನಕ್ಕೆ ಬೆಲೆ ಕೊಡುವಂಥ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಜೀವನಕ್ಕೆ ಬೆಲೆ ಸಿಗ್ತದೆ. ನೀವು ಎಲ್ಲೇ ಇರಲಿ, ವಿಶ್ವದ ಯಾವ ಮೂಲೆಯಲ್ಲೇ ಇರಿ, ಆದರೆ ನಮ್ಮ ಅನ್ನದ ನೆಲವನ್ನು ನೀವು ಮರೆಯದಿರಿ. ಇಲ್ಲಿನ ಆಚಾರ ವಿಚಾರಗಳನ್ನು ಬಹಳ ಶ್ರೀಮಂತಿಕೆಯಿಂದ ಕೂಡಿದಂತಹ ಇಂತಹ ವಿಶೇಷವಾದ ಮಣ್ಣಿನಲ್ಲಿ ಹುಟ್ಟಿರುವಂಥದ್ದೇ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಒಂದು ಪ್ರಾರ್ಥನೆ, ಎಲ್ಲರೂ ಕೂಡ ಇಂಥ ವಿಶೇಷ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸ್ಕೊಂಡು ಮುಂದೆ ನೀವು ಎಲ್ಲಾದರೂ ಬೆಳೀರಿ, ಹಾಗೆ ಇತರರನ್ನು ಕೂಡ ಬೆಳೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ಕಾವೇರಿ ಪ್ರಕಾಶ್ ಅವರು ಕೊಡವರ ಸಂಸ್ಕಾರಗಳು, ಅವರ ಸಾಂಸ್ಕೃತಿಕತೆ ಹಾಗೂ ಒಟ್ಟಾರೆ ಜಾನಪದದ ವಿಷಯದ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮೇಡಮ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್.